ಹಾಯ್ ನಮಸ್ತೆ, ನಂದಿನಿ ಗೌಡ ಮಲ್ನಾಡ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಹಾಗೆಯೇ ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ನನಗೆ ಟೈಮ್ ಇತ್ತು, ಹಾಗಾಗಿ ಒಂದು ವಿಡಿಯೋ ಮಾಡಿ ನಿಮಗೆಲ್ಲ ಕಳಿಸೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಕೂತ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಕೇಳ್ತಾ ಇದ್ದೀರಾ? ಇವತ್ತಿನ ವಿಡಿಯೋ ಹೇಳೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಹೊಸ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆಯೇ ನನ್ನ ವಿಡಿಯೋನ ನೋಡಬೇಕಾದ್ರೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಇವಾಗ ಸಬ್ಸ್ಕ್ರೈಬರ್ ಆಗಿದ್ದವರು ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಹಾಗೆಯೇ ಸಪೋರ್ಟ್ ಕೊಡಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾಳೆ ಇವಳು ಅಂತ ಅಂದ್ಕೊಂಡಿದ್ದೀರಾ? ಇವತ್ತು ನಾನು ಹೇಳಿಕೊಟ್ಟಿರೋ ವಿಷಯ ಅಂದರೆ ಒಂದು ಔಷಧಿಯ ಸಸ್ಯದ ಬಗ್ಗೆ ನಾನು ನಿಮಗೆ ಇವತ್ತು ಹೇಳಕ್ಕೆ ಹೊರಟಿದ್ದೀನಿ. ಆ ಸಸ್ಯ ಎಲ್ಲರ ಮನೆಯಲ್ಲೂ ಬೆಳ್ಕೊಂಡಿರ್ತಾರೆ, ಹಳ್ಳಿಯಲ್ಲಿ ಹಾಗೆ ಸಿಟಿಗಳಲ್ಲಿ ಎಲ್ಲ ಕಡೆ ಬೆಳ್ಕೊಂಡಿರ್ತಾರೆ. ಅದರಲ್ಲೂ ಚಿಕ್ಕ ಮಕ್ಕಳು ಇದ್ದಾರೆ ಆ ಮನೆಯಲ್ಲಿ ಅಂದರೆ ಅವ್ರ ಮನೆಯಲ್ಲಂತೂ ತುಂಬ ಚೆನ್ನಾಗಿ ಬೆಳ್ಕೊಂಡಿರ್ತಾರೆ. ಯಾಕೆಂದರೆ ಆ ಸಸ್ಯದಲ್ಲಿ ತುಂಬಾ ಔಷಧಿ ಗುಣ ಇದೆ. ಯಾವುದಪ್ಪ ಈ ಸಸ್ಯ ಅಂತ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೀರಾ? ಆ ಸಸ್ಯ ಏನಪ್ಪ ಅಂತ ಹೇಳಿದ್ರೆ ಅದು ದೊಡ್ಡ ಪತ್ರೆ. ಅದನ್ನು ತುಂಬ ಜನ ನಾನಾ ಹೆಸರುಗಳಿಂದ ಕರೀತಾರೆ. ಆ ಹೆಸರುಗಳು ಏನು ಅಂತಲೂ ತಿಳಿಸ್ಕೊಡ್ತೀನಿ. ಹಾಗೆಯೇ ದೊಡ್ಡ ಪತ್ರೆಯ ವಿಶೇಷತೆಗಳನ್ನು ತಿಳಿಸ್ಕೊಡ್ತೀನಿ, ಅದರ ಔಷಧಿ ಗುಣಗಳನ್ನು ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ನಾನು ಏನು ಹೇಳ್ತೀನಿ ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ. ಹಾಗಾಗಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕ್ ಕೊಡಿ. ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ನಾನೀಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಓಕೆ, ನಾನು ಹೇಳಕ್ಕೆ ಹೊರಟಿರುವಂಥ ಸಸ್ಯ ಆಯುರ್ವೇದ ಮೂಲಿಕೆ ದೊಡ್ಡ ಪತ್ರೆಯ ಸೇವನೆಯಿಂದ ಎಷ್ಟೊಂದು ಆರೋಗ್ಯ ಪ್ರಯೋಜನಗಳಿವೆ ಅಂತ ಹೇಳಿಬಿಟ್ಟು. ಹಾಗೆ ಇದರಲ್ಲಿ ವಿಟಮಿನ್ ಸಿ, ಫೈಬರ್ ಮತ್ತು ಕ್ಯಾಲ್ಶಿಯಂ ಗುಣ ಹೇರಳವಾಗಿದೆ. ಇದು ಆರೋಗ್ಯಕ್ಕೆ ತುಂಬಾ ಉಪಯೋಗವಾಗುತ್ತೆ. ಹಾಗೆ ನೋಡಿ, ನಾನು ಹೇಳಕ್ಕೆ ಹೊರಟಿರೋ ಸಸ್ಯನ ನಿಮಗೊಂದ್ಸರಿ ತೋರಿಸ್ತೀನಿ. ಹೇಗಿದೆ ಈ ಸಸ್ಯ? ಎಲೆ ನೋಡಿ ಎಷ್ಟು ದಪ್ಪವಾಗಿದೆ. ಹಾಗೆಯೇ ತುಂಬಾ ಸ್ಮೆಲ್ಲಂತೂ ಸಖತ್ತಾಗಿದೆ. ಹಾಗೆ ನೀವು ಈ ಸಸ್ಯನ ನೋಡಿರ್ಬೋದು. ನಮ್ಮ ಮನೆಯಲ್ಲಿ ಬೆಳ್ಕೊಂಡಿದ್ದೀವಿ, ಬಟ್ ನಾನು ಅದರಲ್ಲಿ ಚಟ್ನಿ, ಹಾಗೆ ಅದರಲ್ಲಿ ತಂಬುಳಿ, ಹಾಗೆ ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಬೋಂಡ, ಈ ರೀತಿ ಮಾಡ್ತಾ ಇರ್ತೀನಿ. ಹಾಗಾಗಿ ಸಸ್ಯ ಸ್ವಲ್ಪ ದೊಡ್ಡದಾಗಿತ್ತು. ಹಾಗೆ ಅದರದ್ದು ಎಲೆಗಳನ್ನು ನಾನು ಕತ್ತರಿಸಿದ್ದೆ. ಹಾಗಾಗಿ ಆ ಗಿಡನ ನಿಮಗೆ ತೋರಿಸಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿಬಿಟ್ಟು ಒಂದು ಎಲೆ ಮಾತ್ರ ಕುಯ್ಕೊಂಡು ಬಂದಿದ್ದೀನಿ. ನೋಡಿ, ಇದೇ ಆ ದೊಡ್ಡ ಪತ್ರೆಯ ಎಲೆ. ಅದರದ್ದು ಗಿಡ ಚೆನ್ನಾಗಿ ಬಂದಾಗ ಈ ಹಿಂದೆ ಒಂದು ಔಷಧಿ ಸಸ್ಯ ಜೊತೆ ಹಾಕಿದ್ದೆ ನಾನು. ಇನ್ನೊಂದು ಟೈಮು ಆ ಗಿಡ ಚೆನ್ನಾಗಿ ಬಂದಾಗ ನಿಮಗೆ ಹೇಗೆ ಕಾಣುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇದು ಎಷ್ಟು ಸ್ಮೆಲ್ ಇದೆ ಗೊತ್ತಾ? ಇದು ನೀರು ಬರುತ್ತೆ ಇದರಲ್ಲಿ. ಹೇಗೆ ಅಂತ ಹೇಳಿದ್ರೆ, ಗ್ಯಾಸ್ ಮೇಲೆ ಒಂದು ತವಾನ ಇಟ್ಬಿಟ್ಟು ಇದನ್ನು ಬಿಸಿ ಮಾಡಿ ಕೈಯಲ್ಲಿ ಹಿಂಡಿದ್ರೆ ಸಾಕು, ನೀರು ಬರುತ್ತೆ. ಯಾವ ಕಲರ್ ಬರುತ್ತೆ ಅಂದರೆ ಜೇನುತುಪ್ಪದ ಕಲ್ಲರು ನೀರು ಬರುತ್ತೆ. ಇದು ತುಂಬಾ ಒಳ್ಳೆಯದು. ದೊಡ್ಡ ಪತ್ರೆ ಎಲೆಯ ಅತಿಯಾದ ಪರಿಮಳ ತುಂಬಾ ಖುಷಿ ಕೊಡುತ್ತೆ ನೋಡೋದಕ್ಕೆ. ಹಾಗೆಯೇ ಇದರಲ್ಲಿ ತುಂಬ ಔಷಧಿ ಇದೆ. ಇದು ಶೀತ, ಕೆಮ್ಮು, ಜ್ವರಕ್ಕೆ ರಾಮಬಾಣ. ಇದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳ್ತೀನಿ, ಕೇಳ್ತಾ ಹೋಗಿ. ಬಾಯಿ ದುರ್ವಾಸನೆ ಇದ್ದರೆ ಇದ್ರದ್ದು 2 ಎಲೆಗಳನ್ನು ಬಾಯಲ್ಲಿ ಹಾಕ್ಕೊಂಡು ಕ್ಲೀನಾಗಿ ತೊಳೆದು ವಾಶ್ ಮಾಡ್ಕೊಳ್ಳಿ. ಹಾಗೆ ಇದರಲ್ಲಿ 2 ಎಲೆ ತೆಕ್ಕೊಂಡು ಆ ಬಾಯಿಗೆ ಹಾಕಿ ಅಗದು ಅದರದ್ದು ರಸ ನುಂಗೋದ್ರಿಂದ ಒಂದು ಹಲ್ಲಿಂದ ಬ್ಯಾಕ್ಟೀರಿಯಾಗಳು ಮತ್ತೊಂದು ಹಲ್ಲಿಗೆ ದಾಟೋದಿಲ್ಲ, ಹಲ್ಲುಗಳು ವಾಸನೆ ಬರೋದಿಲ್ಲ, ಹಲ್ಲುಗಳು ಕ್ಲಿಯರ್ ಆಗಿರುತ್ತೆ, ಬಾಯಿ ಏನೂ ಸ್ಮೆಲ್ ಬರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ನೋಡಿ, ಬೇಕಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆಯೇ ದೊಡ್ಡ ಪತ್ರೆಯ ದೊಡ್ಡ ಗುಣ, ಇದಕ್ಕೆ ಹೇಗೆ ದೊಡ್ಡ ಪತ್ರೆ ಅಂತ ಹೆಸರು ಬಂದಿದೆಯೋ ಹಾಗೆ ಇದಕ್ಕೆ ತುಂಬಾ ದೊಡ್ಡ ಗುಣವಿದೆ. ಆರೋಗ್ಯದ ದೊಡ್ಡ ಪತ್ರೆ ಇದು ನಮ್ಮ ಹಿತ್ತಲಲ್ಲಿ ಬೆಳೆದುಕೊಳ್ಳುವ ಸಸ್ಯ. ಯಾವುದೇ ಹಳ್ಳಿ ಮನೆಗಳಲ್ಲಿ ಇದನ್ನು ಆರಾಮಾಗಿ ಬೆಳ್ಕೊಳ್ಬೋದು. ಹಾಗೆ ಕೆಲವೊಂದು ವಿಷಯಗಳು ನನಗೆ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ನಾನು ನೋಟ್ ಮಾಡಿಕೊಂಡು ಹೇಳ್ತೀನಿ. ನನಗೆ ಮರ್ತು ಹೋಗೋದು ಆದಷ್ಟು ಬೇಗ, ನಾನು ಹಿಂದೆ ವಿಡಿಯೋಗಳಲ್ಲೂ ಹೇಳಿದ್ದೀನಿ ನನಗೆ ಮರ್ತು ಹೋಗುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಅದನ್ನು ನೋಟ್ ಮಾಡಿ ಇಟ್ಕೊಂಡಿರ್ತೀನಿ ಅಂತ ಹೇಳಿಬಿಟ್ಟು. ಹಾಗೆ ನೋಡಿ ಹೇಳ್ತೀನಿ. ಇದು ಜ್ವರ, ಶೀತ, ಕೆಮ್ಮು ಹೀಗೆ ಹಲವಾರು ಔಷಧಿಗಳಿಗೆ ಇದನ್ನು ಉಪಯೋಗಿಸ್ಕೊಳ್ಬೋದು.
ಹಾಗೆಯೇ ಇದು ಏನಂತ ಕರೀತಾರಪ್ಪ ಅಂತ ಹೇಳಿದ್ರೆ ಸಾಂಬ್ರಾಯಣಿ ಅಂತ ಕರೀತಾರೆ. ನೆಕ್ಸ್ಟು ಸಂಬಾರ ಬಳ್ಳಿ, ನೆಕ್ಸ್ಟು ಅಜ್ವನದೆಲೆ, ನೆಕ್ಸ್ಟು ಕರ್ಪೂರವಳ್ಳಿ, ಹಾಗೆ ಚಪ್ಪರವಳ್ಳಿ. ಇಷ್ಟು 5 ಹೆಸರುಗಳಿಂದ ಇದನ್ನು ಕರೀತಾರೆ. ನನಗೆ ಗೊತ್ತಿರೋ ಮಟ್ಟಿಗೆ 5 ಹೆಸರುಗಳಿಂದ ಇದನ್ನು ಕರೀತಾರೆ. ಹಾಗೆ ಇದು ತುಂಬಾ ನೀರಿನಂಶ ಹೊಂದಿರುತ್ತೆ. ನಿಮಗೆಲ್ಲ ಗೊತ್ತಿರುತ್ತೆ, ಯಾರ ಮನೇಲಿ ಬೆಳ್ಕೊಂಡಿರ್ತೀರಾ ಅವರಿಗೆ ನಿಜವಾಗ್ಲೂ ಇದನ್ನೇ ಬೆಂಕಿ ತಾಡಿಸಿ ಬಾಡಿಸಿದ್ರೆ ಹೇಗೆ ನೀರಿನ ಅಂಶ ಹೊರಗಡೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ಇವಾಗ ಬಿಸಿಲಿಗೆ ತುಂಬ ಬೆವರುಗಜ್ಜಿ ಆಗಿರುತ್ತೆ, ಹಾಗೆ ಅಲರ್ಜಿ ಆಗ್ತಾ ಇರುತ್ತೆ. ಅಂಥವರು ಈ ಬಳ್ಳಿಯ ರಸವನ್ನು ತಗೊಂಡು ಆ ಜಾಗಕ್ಕೆ ಹಚ್ಕೊಂಡ್ರೆ ಬೇಗನೆ ಕ್ಲಿಯರ್ ಆಗುತ್ತೆ. ಹಾಗೆ ಕಡ್ತಗಳು ಏನಂತಾರೆ ಅದಕ್ಕೆ, ಕಡ್ತ, ಅದೆಲ್ಲ ಬರೋದಿಲ್ಲ, ತುಂಬಾ ಬೇಗ ವಾಸಿಯಾಗುತ್ತೆ ಇದು. ಹಾಗೆ ಸ್ವಲ್ಪ ಎಳ್ಳೆಣ್ಣೆ ಜೊತೆಗೆ ಇದರ ರಸವನ್ನು ಮಿಕ್ಸ್ ಮಾಡಿ ಒಂದೊಂದು ಹನಿ ಕಣ್ಣಿನ ಸುತ್ತ ಹಚ್ಕೊಂಡ್ರೆ ಕಣ್ಣುರಿ ಕಮ್ಮಿ ಆಗುತ್ತೆ. ಒಮ್ಮೆ ಬೇಕಾದರೆ ಟ್ರೈ ಮಾಡಿ. ಹಾಗೆಯೇ ಚೇಳು ಕಚ್ಚಿದ ಜಾಗಕ್ಕೆ ಅರಿಶಿನ ಪುಡಿ ಹಾಗೆಯೇ ಇದರ ರಸನ ಉಪಯೋಗಿಸಿಕೊಂಡು ಆ ಕಚ್ಚಿರುವ ಜಾಗಕ್ಕೆ ಹಚ್ಕೊಂಡ್ರೆ ಉರಿ ಬರೋದಿಲ್ಲ, ಹಾಗೆಯೇ ಊತ ಆದಷ್ಟು ಬೇಗನೆ ಕಮ್ಮಿ ಆಗುತ್ತೆ. ಈ ಟಿಪ್ಸ್ನ ಒಂದು ಸತಿ ಫಾಲೋ ಮಾಡಿ. ಹಾಗೆಯೇ ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ಇದನ್ನು ಮಕ್ಕಳಿಗೆ ಶೀತ ಜ್ವರ ಕೆಮ್ಮು ಬಂದಾಗ ಈ ರಸವನ್ನು ತೆಗೆದುಬಿಟ್ಟು ಅದಕ್ಕೆ ಜೇನುತುಪ್ಪ ಸೇರಿಸಿ ಸೇವನೆ ಮಾಡೋದ್ರಿಂದ ನಿಮಗೆ ಆದಷ್ಟು ಬೇಗ ಶೀತ ಕೆಮ್ಮು ಹಾಗೆಯೇ ಕಫ ಕರಗೋದಕ್ಕೂ ಸಹ ಸಹಾಯವಾಗುತ್ತೆ. ಚಿಕ್ಕ ಮಕ್ಕಳು ಇದ್ದರೆ ನಿಮ್ಮ ಮನೇಲಿ, ಅಂದರೆ 1 ವರ್ಷದ ಒಳಗಿನ ಮಕ್ಕಳಿದ್ರೆ ಅವರಿಗೆ ಅರ್ಧ ಟೀ ಸ್ಪೂನ್ ಸಾಕು. ಹಾಗೆ ದೊಡ್ಡ ಮಕ್ಕಳಿದ್ರೆ 1 ಟೀ ಸ್ಪೂನನ್ನು ಉಪಯೋಗಿಸಿ. ಇದರಿಂದ ತುಂಬಾ ಆರೋಗ್ಯ ಚೆನ್ನಾಗಾಗುತ್ತೆ. ಹಾಗೆ ಇದರಿಂದ ಮಾಡುವಂಥ ಅಡುಗೆಗಳು ಬೇಕಾದಷ್ಟಿದೆ. ತಂಬುಳಿ ಮಾಡ್ಬೋದು, ಹಾಗೆಯೇ ಚಟ್ನಿ ಮಾಡ್ಬೋದು, ಹಾಗೆಯೇ ಬೋಂಡಗಳು ಮಾಡ್ಕೋಬೋದು, ಬಜ್ಜಿಗಳನ್ನು ಮಾಡ್ಕೊಳ್ಬೋದು. ಹಾಗೆ ಇದರಲ್ಲಿ ತುಂಬ ಥರದ ಅಡುಗೆಗಳನ್ನು ಸಹ ಉಪಯೋಗಿಸ್ಕೊಳ್ಬೋದು. ಇದು ಕಲ್ಲರ್ ಗ್ರೀನ್ ಕಲರ್ ಆಗಿರೋದ್ರಿಂದ ಚಟ್ನಿ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ಇದು ಉಪ್ಪು ಸೇರಿಸಿ ದೊಡ್ಡ ಪತ್ರೆನ ಅರೆದುಬಿಟ್ಟು ಅದಕ್ಕೆ ಉಪ್ಪು ಸೇರಿಸಿ ಅದನ್ನು ನಾವು ಉಪಯೋಗಿಸೋದ್ರಿಂದನೂ ಸಹ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಮಕ್ಕಳಿಗೆ ಶೀತ ಕೆಮ್ಮು ಜ್ವರ ಇದ್ದಾಗ ಸಹ ಉಪಯೋಗಿಸ್ಕೋಬಹುದು. ಹಾಗೆ ಇದ್ರದ್ದು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇದನ್ನು ಕಷಾಯ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ ನೋಡಿ. ದೊಡ್ಡ ಪತ್ರೆ ಎಲೆನ ಒಂದು 4 ತಗೊಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ಶುಂಠಿ, ಹಾಗೆಯೇ ಅದ್ರ ಜೊತೆಗೆ ಒಂದು 4 ಕಾಳು ಮೆಣಸು, ಸ್ವಲ್ಪ ಜೀರಿಗೆ, ಅದಕ್ಕೆ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ, ಹಾಗೆಯೇ ಸ್ವಲ್ಪ ಅರಿಶಿಣ ಪುಡಿ, ಹಾಗೆ ಇದನ್ನೆಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಒರಳಲ್ಲಿ ಕುಟ್ಕೊಳ್ಳಿ. ಕುಟ್ಟಿಬಿಟ್ಟು ಹಾಗೆಯೇ ಅದನ್ನು ಗ್ಯಾಸ್ ಮೇಲೆ ನೀರು ಕಾಯೋಕ್ಕೆ ಇಟ್ಕೊಳ್ಳಿ. ಆ ನೀರು 2 ಲೋಟ ಇಟ್ಕೊಂಡು ಅದಕ್ಕೆ ಪೂರ್ತಿ ಅದನ್ನು ಹಾಕಿಬಿಡಿ. ಹಾಕಿ ತಕ್ಷಣ ಅದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳಿ. ಏಕೆಂದರೆ ಖಾರ ಇದ್ದರೆ ಯಾರಿಗೂ ಅದನ್ನು ಕುಡಿಯೋದಕ್ಕೆ ಆಗಲ್ಲ. ನಾನು ಹೇಳಿದಂತಹ ಪದಾರ್ಥಗಳು ಎಲ್ಲದೂ ಸ್ವಲ್ಪ ಖಾರ ಇರೋದ್ರಿಂದ ಮಕ್ಕಳು ಕುಡಿಯೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳಿ. ಹಾಗೆ ಸೇರಿಸ್ಕೊಂಡು ಗ್ಯಾಸಲ್ಲಿ 1 ಲೋಟ ಆಗುವವರೆಗೂ ಸಣ್ಣ ಉರಿಯಲ್ಲಿ ಅದನ್ನು ಕುದಿಸ್ಕೊಳ್ಳಿ. ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಳೋದ್ರಿಂದ ಅದರಲ್ಲಿ ನಾವು ಹಾಕಿರುವಂಥ ಎಲ್ಲ ಪದಾರ್ಥದ ಔಷಧಿಗಳು ಕ್ಲೀನಾಗಿ ಬಿಟ್ಕೊಳ್ಳುತ್ತೆ. ನಾವು ಫಾಸ್ಟಾಗಿ ಕುದಿಸ್ಕೊಂಡ್ರೆ ನೀರಿಂಗುತ್ತೆ ಅಷ್ಟೇ, ಅದರದ್ದು ಔಷಧಿ ಗುಣ ಯಾವುದು ಬಿಡಲ್ಲ. ಹಾಗಾಗಿ ನೀವು ಸಣ್ಣ ಪ್ರಮಾಣದಲ್ಲಿ ಅದನ್ನು ಕುದಿಸ್ಕೊಳ್ಳಿ. ಕುದಿಸಿಬಿಟ್ಟು 1 ಲೋಟ ಆದಮೇಲೆ ಅದನ್ನು ಸೋಸಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವನೆ ಮಾಡಿ. ಹೀಗೆ ಮಾಡೋದ್ರಿಂದ ನಿಮಗೆ ಎಂಥ ಕೆಮ್ಮು ಅಥವಾ ಕಫ ಇದ್ದರೆ ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ ಕ್ಲಿಯರ್ ಆಗುತ್ತೆ. ಅದು ತುಂಬಾ ಒಳ್ಳೆಯದು. ಹಾಗೆಯೇ ಮೈಯಲ್ಲಿ ಕಜ್ಜಿಗಳೆಲ್ಲ ಇದ್ದರೆ ಅದರದ್ದು ರಸ ತೆಗೆದುಬಿಟ್ಟು ಮೈಗೆ ಹಚ್ಕೊಂಡ್ರೆ ಸ್ವಲ್ಪ ಅರಿಶಿನ ಪುಡಿ ಮಿಕ್ಸ್ ಮಾಡಿಬಿಟ್ಟು ಅದರದ್ದು ರಸನ ತೆಗೆದುಬಿಟ್ಟು ಮೈಗೆಲ್ಲ ಹಚ್ಕೊಂಡು 1 ಗಂಟೆ ಟೈಮ್ ಬಿಟ್ಬಿಟ್ಟು ಸ್ನಾನ ಮಾಡಿ. ಹಾಗೆ ಮಾಡೋದ್ರಿಂದ ನಿಮಗೆ ಕಜ್ಜಿಗಳು ಎಲ್ಲ ಆದಷ್ಟು ಬೇಗ ಮಾಯ ಆಗುತ್ತೆ. ಹಾಗೆ ಅದರ ಸ್ಮೆಲ್ಲಿಗೆ ಸೊಳ್ಳೆಗಳು ನಿಮ್ಮ ಹತ್ರ ಬರೋದಿಲ್ಲ. ಒಂದು ಗಿಡನ ನೀವು ಮನೆ ಹತ್ರ ಬೆಳೆಸಿ ನೋಡಿ, ಅದರಿಂದ ಉಪಯೋಗ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ.
ಹಾಗೆಯೇ ಬಜ್ಜಿ ಮಾಡೋದು ಅಂತೂ ನಿಮಗೆ ಗೊತ್ತಿರುತ್ತೆ. ಹೇಗೆ ನಾವು ಈ ಆಲೂಗೆಡ್ಡೆ ಬೋಂಡ, ಈರುಳ್ಳಿ ಬೋಂಡ ಈ ರೀತಿ ಎಲ್ಲ ಮಾಡ್ಕೊಳ್ತೀವೋ ಅದೇ ರೀತಿ ರೆಡಿ ಮಾಡಿಕೊಂಡು ಈ ಎಲೆನ ತಗೊಂಡು ಕ್ಲೀನ್ ಮಾಡಿಕೊಂಡು ಅದನ್ನು ಆ ಹಿಟ್ಟಿನಲ್ಲಿ ಎದ್ದಿ ಎಣ್ಣೆಗೆ ಬಿಟ್ಕೊಂಡ್ರೆ ನಮಗೆ ಬೋಂಡ ರೆಡಿ ಆಗುತ್ತೆ. ಚಟ್ನಿ ಮಾಡೋದಂತೂ ತುಂಬಾ ಈಸಿ. ಅದಕ್ಕೆ ಕಾಯಿ ಹಾಗೆಯೇ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಹಾಗೆ ಜಿರಿಮೆಣಸು. ನಾನು ಹಸಿರು ಮೆಣಸು ಯಾವುದಕ್ಕೂ ಯೂಸ್ ಮಾಡಲ್ಲ, ಜಿರಿಮೆಣಸನ್ನು ಯೂಸ್ ಮಾಡ್ತೀನಿ. ಹಾಗಾಗಿ ಸ್ವಲ್ಪ ಜಿರಿಮೆಣಸು ಇದೆಲ್ಲ ಒಟ್ಟು ಹಾಕ್ಕೊಂಡು ಈ ಎಲೆನ ಹಸಿಯಾಗಿ ಹಾಕಬೇಡಿ, ತೊಳೆದು ಒಲೆಯಲ್ಲಿ ಬಾಡಿಸ್ಬಿಟ್ಟು, ಒಲೆ ಇಲ್ಲ ಅಂದರೆ ಗ್ಯಾಸಲ್ಲಿ ಒಂದು ತವಾನ ಇಟ್ಬಿಟ್ಟು ಅದಕ್ಕೆ ಒಂದು 10 ಎಲೆ ಇಟ್ಬಿಟ್ಟು ಬಾಡಿಸಿ ನಾವು ರೆಡಿ ಮಾಡಿಟ್ಕೊಂಡಿರುವ ಚಟ್ನಿ ಪದಾರ್ಥಕ್ಕೆ ಇದನ್ನು ಹಾಕಿ ರುಬ್ಕೊಂಡ್ರೆ ನಿಮಗೆ ಇಡ್ಲಿಗೆ, ದೋಸೆಗೆ ಎಲ್ಲ ರುಚಿಕರವಾದ ಚಟ್ನಿ ರೆಡಿಯಾಗುತ್ತೆ. ಹಾಗೆಯೇ ತಂಬುಳಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಈ ಎಲೆಗಳನ್ನು ಕ್ಲೀನಾಗಿ ವಾಶ್ ಮಾಡಿ ರೆಡಿ ಮಾಡಿಟ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಒಲೆ ಮೇಲೆ ಒಂದು ಹಂಚನ್ನು ಇಟ್ಬಿಟ್ಟು ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಕಾಯಿ, ಕಾಳುಮೆಣಸು, ಶುಂಠಿ, ಬೆಳ್ಳುಳ್ಳಿ, ನೀರುಳ್ಳಿ, ಹಾಗೆಯೇ ಒಂದು 4 ಕಾಳುಮೆಣಸು, ಹಾಗೆ ಸ್ವಲ್ಪ ಮೆಣಸಿನಕಾಯಿ. ನಿಮಗೆ ಒಣಮೆಣಸು ಇಷ್ಟ ಆದರೆ ಒಣಮೆಣಸು ಹಾಕಿ, ಇಲ್ಲ ಜಿರಿಮೆಣಸು ಸಿಕ್ಕಿದ್ರೆ ಜಿರಿಮೆಣಸು ಹಾಕಿ. ನಿಮಗೆ ಹಸಿರು ಮೆಣಸು ನೀವು ತಿಂತೀರಿ ಅಂದರೆ ಪರವಾಗಿಲ್ಲ, ಓಕೆ, ಅದನ್ನಾದರೂ ಹಾಕಿ. ಯಾವುದೇ 2 ಮೆಣಸಿನಕಾಯಿ ಹಾಕಿಬಿಟ್ಟು ಅದನ್ನು ಕ್ಲೀನಾಗಿ ರುಬ್ಕೊಳ್ಳಿ. ರುಬ್ಬಿ ರೆಡಿ ಮಾಡಿಟ್ಕೊಂಡು ಸ್ವಲ್ಪ ಒಂದು ಬಾಣಲೆಯಲ್ಲಿ ಎಣ್ಣೆನ ಇಟ್ಬಿಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆ ಆದರೆ ತುಂಬಾ ಒಳ್ಳೆಯದು. ನಾವು ಯಾವಾಗಲೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಹಾಗಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಇಟ್ಟು ಅದಕ್ಕೆ ಸಾಸಿವೆ ಹಾಕಿ, ಹಾಗೆಯೇ ಬೇವಿನ ಸೊಪ್ಪು ಹಾಕಿ, ಹಾಗೆ ಸ್ವಲ್ಪ ಹಿಂಗೆ ಹಾಕಿ ಒಗ್ಗರಣೆ ಕೊಟ್ಟು ಒಂದು ಸರಿ ಸವಿದು ನೋಡಿ, ಎಷ್ಟು ಚೆನ್ನಾಗಿ ಊಟ ಸೇರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಸೇರುತ್ತೆ. ನಾನು ಆ ರೆಸಿಪಿಗಳನ್ನು ಮಾಡುವಾಗ ಖಂಡಿತ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಇವತ್ತು ನಾನು ದೊಡ್ಡ ಪತ್ರೆ ಎಲೆಯ ವಿಶೇಷತೆಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲಾದರೂ ಸ್ವಲ್ಪ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಯಾಕೆ ಅಂದರೆ ನಾನು ಮಾತಾಡುವಾಗ ಅಲ್ಲಿ ವ್ಯತ್ಯಾಸ ಆಗಿರ್ಬೋದು. ಹಾಗಾಗಿ ನನ್ನಲ್ಲಿ ಒಂದು ಕ್ಷಮೆ ಇರಲಿ. ಹಾಗೆಯೇ ನನ್ನ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆಯೇ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಮರೆಯಬೇಡಿ. ಓಕೆ, ಬಾಯ್. ನಂದಿನಿ ಗೌಡ ಮಲೆನಾಡಿಂದ ಧನ್ಯವಾದಗಳು. ಓಕೆ, ಬಾಯ್.